ಒಂದು ಶೋನ ಸೆಲೆಕ್ಟ್ ಮಾಡಿ ನಾನು ಹೋಗ್ಬೇಕು ಅನ್ಸಿತ್ತು ಯಾಕೆ? ಒಂದೇ ಒಂದು ಕಾರಣ. ಫಸ್ಟ್ ರೀಸನ್ ಬಂದ್ಬಿಟ್ಟು ಹಳ್ಳಿ ಲೈಫ್ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಅನ್ಕೊಂಡೆ. ಇವಾಗ ಎಲ್ಲರೂ ಕಷ್ಟ ಪಡ್ತಾರೆ, ನಾನು ಒಬ್ಳೇ ಅಲ್ಲ, ಟೆಕ್ನಿಷಿಯನ್ಸ್ಗೂ ಕಷ್ಟ ಆಗ್ತಿದೆ, ಎಲ್ಲರಿಗೂ ಕಷ್ಟ. ಸ್ವಲ್ಪ ಶ್ರಮ ನಾನು ಎಷ್ಟು ಈಸಿಯಾಗಿ ಕ್ವಿಟ್ ಮಾಡಿ ಬರಬಾರ್ದು, ನೋಡೋಣ ಸ್ವಲ್ಪ ಶ್ರಮ ತಗೊಳ್ಳೋಣ, ಚಿಕ್ಕ ಚಿಕ್ಕ ಗಾಯಗಳಾದ್ರೆ ಆಗ್ಲಿ, ನೋ ವರೀಸ್. ನಾವು ಈ ಬ್ರ್ಯಾಂಡ್ ದೊಡ್ಡ ಪ್ಲಾಟ್ಫಾರ್ಮ್, ನಾವೊಂದು ಸೆಲೆಬ್ರಿಟಿ ಆಗ್ತೀವಿ ಅನ್ನೋ ಒಂದು ಕಾರಣಕ್ಕೆ ನೀವು ಉಳ್ಕೊಂಡಿದ್ದೀರಾ? ನಾಟ್ ರಿಯಲಿ. ನಾಟ್ ರಿಯಲಿ. ಹಂಗಿದ್ರೆ ನಾನು ಇನ್ನೂ ಸ್ವಲ್ಪ ಶೋನ ಸೆಲೆಕ್ಟ್ ಮಾಡಿದ್ದು ಅದೇ ಕಾರಣ. ಶೋನ ಸೆಲೆಕ್ಟ್ ಮಾಡಿದ್ರೆ ನನಗೊಂದು ಎಕ್ಸ್ಪೋಜರ್ ಸಿಗುತ್ತೆ ಅಂತ. ಇವಾಗ ನಾನು ಮಾಡೆಲಿಂಗ್ ಮಾಡಿದ್ದೀನಿ, ಮ್ಯೂಸಿಕ್ ಆಲ್ಬಮ್ ಮಾಡಿದ್ದೀನಿ, ಮೂವೀಸ್ ಮಾಡಿಲ್ಲ, ಅದೊಂದು ಎಕ್ಸ್ಪೋಜರ್ ಇಲ್ಲ, ಟಿವಿ ಮಾಡಿಲ್ಲ. ನಾವು ಇವಾಗ ನಾನು ಮನೇಲಿ ಕೂತ್ಕೊಂಡು ಏನು ಎಕ್ಸ್ಪೀರಿಯನ್ಸ್ ಮಾಡಲ್ಲ, ಈ ಶೋ ಹಿಂಗೆಪ್ಪ ಅನ್ನ ಹೇಳೋದಕ್ಕೂ ನಾನೇ ಖುದ್ದಾಗಿ ಹೋಗಿ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿ ಮಾತಾಡೋಕ್ಕೂ ಡಿಫ್ರೆನ್ಸ್ ಇರುತ್ತೆ. ಸೊ ನನ್ಗೆ ಬಂದಿದೆ ಆಪರ್ಚುನಿಟಿ, ಎಷ್ಟೊಂದು ಜನ ಕಾಯ್ತಿರೋ ಆಪರ್ಚುನಿಟಿ ನಂಗೆ ಬಂದಿದೆ. ನನ್ನ ನೇಬರ್ ನಮ್ಮ ಮನೇಲಿ ವಿಷಯ ಹೇಳಿದಾಗ ಹೋಗು ನಮ್ಮ ಫ್ಯಾಮಿಲಿಲೇ ಯಾರು ಟಿವಿಗೆ ಹೋಗಿಲ್ಲ. ನಮ್ಮ ಫ್ಯಾಮಿಲಿ ಡಾಕ್ಟರ್ಸ್ ಇದಾರೆ, ಇಂಜಿನಿಯರ್ಸ್ ಇದಾರೆ, ಲೆಕ್ಚರ್ಸ್ ಇದಾರೆ, ಪ್ರಿನ್ಸಿಪಲ್ಸ್ ಇದಾರೆ. ಬಟ್ ಇದೊಂದು ಬಂದಾಗ ಒಂಥರ ಕ್ರೇಜ್ ಇದೆ, ಸೊ ಹೋಗು ಅಂತ ಎಲ್ಲರೂ ಸಪೋರ್ಟ್ ಮಾಡಿದ್ರು. ಸೊ ಲೈಕ್ ಓಕೆ, ನಾನು ಇಷ್ಟು ಕಷ್ಟಪಟ್ಟು ಆಡಿಷನ್ಸ್ ಕೊಟ್ಟಿದ್ದೀನಿ, ಎಲ್ಲ ಮಾಡಿದ್ದೀನಿ, ಟ್ರೈ ಮಾಡೋಣ ಅಂತ ಬಂದೆ.